ಹಾಕಿದ್ದ ಮಂದಿಯ ಸಾಮಾನ ಮಾಹಿತಿಗೆ ಕೊಟ್ಟ ಬಂಗಾರ ಕೊಟ್ಟವಯ ಪಡೆಯುವ ಮುಂದ ಬೆರಕಿ ಹುಡುಗಿ ಇಕ್ಕಿ ಕಂಡ್ಲು ಬ್ಯಾರೆ ಊರ ಆತ್ಮೀಯರೇ, ಸುಂದರವಾದ ಸಂಜೆ ಎಂ ಡಿ ಪಲ್ಲವಿಯವರ ಗಾನ ಸುಧೆಯಿಂದ ನೀವೆಲ್ಲರೂ ಸಂತೋಷವಾಗಿದ್ದರೆ ಒಂದು ಜೋರು ಚಪ್ಪಾಳೆಯೊಂದಿಗೆ ಕಾರ್ಯಕ್ರಮದ ಅಧಿಕೃತವಾಗಿ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರಬೇಕು ಅಂತ ಹೇಳಿ ನಮ್ಮ ನಾಟಕ ಅಕಾಡೆಮಿಯ ರಿಜಿಸ್ಟರ್
ನಮ್ಮ ಅಕಾಡೆಮಿಯ ಹಿರಿಯ ಸದಸ್ಯರಾಗಿರುವಂತಹ ಬನಟ್ಟಿಯವರು ಸನ್ಮಾನ್ಯ ಮುಖ್ಯಮಂತ್ರಿಗಳಿಗೆ ನೆನಪಿನ ಕಾಣಿಕೆಯನ್ನು ನೀಡಿದ್ದಾರೆ. ಇದೀಗ ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಲಿಕ್ಕೆ ಪ್ರಶಸ್ತಿ ಪುರಸ್ಕಾರವನ್ನು ಈಗ ಪ್ರಾರಂಭಿಸ್ತಾ ಇದ್ದೀವಿ. ಮೊದಲನೇದಾಗಿ ನಾವು 2022ರ ಸಾಲಿನಲ್ಲಿ ನೀಡಿರುವಂತಹ ರಂಗ ಪ್ರಶಸ್ತಿಯನ್ನು ನಾವು ಎಲ್ಲ ಗಣ್ಯರು ಸೇರಿ ನೀಡಿದ್ದಾರೆ. ಈ ಕಾರ್ಯಕ್ರಮದ ವಿವರಣೆಯನ್ನು ಡಾಕ್ಟರ್ ಲವಕುಮಾರ್ ಅವರು ನೀಡಿದ್ದಾರೆ. ಎಲ್ಲರಿಗೂ ನಮಸ್ಕಾರ. ಪ್ರಶಸ್ತಿ ಲಕ್ಷ್ಮೀಪತಿ ಕೋಲಾರವರು ಕೋಲಾರ ಜಿಲ್ಲೆಯಿಂದ ಪ್ರಶಸ್ತಿ ಪಡೆದಿದ್ದಾರೆ. ನಮ್ಮ ರಮೇಶ್ ಪಂಡಿತ್ ಬೆಂಗಳೂರು, ಶ್ರೀಮತಿ ಆಶಾರಾಣಿ ಬೆಂಗಳೂರು, ಶ್ರೀ ಶ್ರೀನಿವಾಸ ಬೆಂಗಳೂರು ಮತ್ತು ಹಾಗೆ ಎಲ್ಲ ಗಣ್ಯರು ಈ ಪ್ರಶಸ್ತಿ ಪುರಸ್ಕೃತರಿಗೆ ಸನ್ಮಾನಿಸಬೇಕು ಅಂತ ಹೇಳಿ ಪ್ರಶಸ್ತಿ ಪುರಸ್ಕೃತರ ಬಗ್ಗೆ ವಿವರವನ್ನು ವೇದಿಕೆ ಮೇಲೆ ಅದು ಟೆಲಿಕಾಸ್ಟ್ ಆಗ್ತಾ ಇರುತ್ತೆ, ಅದು ನೋಡ್ತಾ ಇರ್ತೀರ ನೀವೆಲ್ಲರೂ. ಅವರ ಪರಿಚಯ ಪತ್ರ ವೇದಿಕೆಯಲ್ಲಿ ಡಿಜಿಟಲ್ ಟಿವಿಯಲ್ಲಿ ಪ್ರಕಟ ಆಗ್ತಾ ಇದೆ. ಈ ಎಲ್ಲ ಪ್ರಶಸ್ತಿ ಪುರಸ್ಕೃತರಿಗೆ ಜೋರು ಚಪ್ಪಾಳೆಯೊಂದಿಗೆ ನಾವು ಧನ್ಯವಾದಗಳನ್ನು ತಿಳಿಸೋಣ. ಹಾಗೆ ನೀಡಿದಂತಹ ಎಲ್ಲ ಕವಿಯರಿಗೂ ನಾವು ವಂದನೆಗಳನ್ನು ತಿಳಿಸುತ್ತಾ ಮುಂದಿನ ಪಟ್ಟಿಯನ್ನು ಶ್ರೀಯುತ ಉಗಮ ಶ್ರೀನಿವಾಸ್ ಅವರು ಓದ್ತಾ ಇದ್ದಾರೆ. ಶ್ರೀ ಆರ್ ಪಿ ಉಮಾಶಂಕರ್ ಬೆಂಗಳೂರು, ಶ್ರೀ ಬಸವರಾಜ್ ಯು ಮಣುವ ವಿಜಯಪುರ, ಶ್ರೀ ರಾಜ್ ಗುರು ಬೆಂಗಳೂರು. ದಯವಿಟ್ಟು ವೇದಿಕೆಗೆ ಬರಬೇಕು. ಅದೇ ರೀತಿ 2023ನೇ ಸಾಲಿನ ಗತಿ ನಿಧಿ ಪುರಸ್ಕಾರ ಪಡೆದಂತಹ ಗದಗದ ಶ್ರೀ ವಿರೂಪಾಕ್ಷಯ್ಯ ಹಿರೇಕಲ್ಪನವರ್ ಕಲ್ಚರಲ್ ಕಾಮಿಡಿಯನ್ ಪಡೆದಂತಹ ಮೈಸೂರಿನ ಶ್ರೀ ರೇವಣ ಸಾಹೇಬರು ವೇದಿಕೆಗೆ ಬರಬೇಕು. ರೇವಣ ಸರ್ ರಾಮಚಂದ್ರಯ್ಯ ದತ್ತಿ ಪುರಸ್ಕಾರವನ್ನು ಪಡೆದಂತಹ ಶ್ರೀ ಬಿ ರುದ್ರೇಶ್ ಬೆಂಗಳೂರು, ಬೆಂಗಳೂರಿನ ಬಿ ರುದ್ರೇಶ್ ಸರ್ ಅವರು ವೇದಿಕೆಗೆ ಬರಬೇಕು. ಅದೇ ರೀತಿ ಶ್ರೀಮತಿ ಮಾಲತಿ ಶ್ರೀ ಮೈಸೂರು ದತ್ತಿ ಪುರಸ್ಕಾರವನ್ನು ಪಡೆದಂತಹ ಶ್ರೀಮತಿ ಗೋವಾ
ಶಿವಮೊಗ್ಗ. ಡಾಕ್ಟರ್ ಅಶ್ವಥ್ ನಾರಾಯಣ್ ಕೆಪಿ ತುಮಕೂರು. ಶ್ರೀ ಅಬ್ರಹಾಂ ಶ್ರೀನಿವಾಸ್ ಚಾಮರಾಜನಗರ. ಶ್ರೀ ಸಿದ್ದಪ್ಪ ಪುಟ್ಟಪ್ಪ ರೊಟ್ಟಿ ಹಾವೇರಿ. ಶ್ರೀ ರಾಯಪ್ಪ ರಾಯಚೂರು. ಶ್ರೀ ವಸಂತ್ ಆಮೀನ್ ಮಂಗಳೂರು. ವೇದಿಕೆ ಮೇಲೆ ಇರ್ತಕ್ಕಂಥ ಎಲ್ಲ ಗಣ್ಯರೇ, ಈ ಆಗಮಿಸಿರ್ತಕ್ಕಂಥ ಬಂಧು ಭಗಿನಿಯರೇ, ಮಾಧ್ಯಮದ ಗೆಳೆಯರೇ, ಭಾಷಣ ಮಾಡಲಿಕ್ಕೆ 2022, 23, 2024 ಈ 3 ವರ್ಷಗಳ ನಾಟಕ ಅಕಾಡೆಮಿ ಪ್ರಶಸ್ತಿಯನ್ನ ಸುಮಾರು 93 ಜನರಿಗೆ, ಕಲಾವಿದರಿಗೆ ಪ್ರಶಸ್ತಿಯನ್ನ ನಾನು ಈ ಸಂದರ್ಭದಲ್ಲಿ ಅಭಿನಂದನೆಗಳನ್ನ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಅವರಿಗೆ ಮತ್ತೆ ಅವರೆಲ್ಲ ಕುಟುಂಬ ವರ್ಗದವರಿಗೆ ಆಯಸ್ಸು, ಆರೋಗ್ಯ ಎಲ್ಲ ಕೊಡ್ಲಿ ಅಂತೇಳಿ ಪ್ರಾರ್ಥನೆಯನ್ನ ಮಾಡ್ತೇನೆ. ಇವರೆಲ್ಲರೂ ಕೂಡ ಇನ್ನೂ ಹೆಚ್ಚು ಆಸಕ್ತಿಯಿಂದ ಈ ಕಲಾ ಸೇವೆಯನ್ನ ಮುಂದುವರಿಸಲಿ ಅಂತೇಳಿ ನಾನು ಪ್ರಾರ್ಥಿಸಿ ಹಾರೈಸ್ತೇನೆ. ಇವತ್ತು ಬಿ.ವಿ. ಕಾರಂತರವರ ಜನ್ಮದಿನೋತ್ಸವ. ಅವರ ನಿಮಗೆಲ್ಲ ಗೊತ್ತಿದೆ, ಬಿ.ವಿ. ಕಾರಂತರು ಒಬ್ಬ ಬಹಳ ದೊಡ್ಡ ಕಲಾವಿದರು, ನಾಟಕಕಾರರು. ಅವರ ಜನ್ಮದಿನ ಇವತ್ತು ಇದೆ. ಹಾಗಾಗಿ ಅವರ ಜನ್ಮದಿನದ ಶುಭಾಶಯವನ್ನು ನಿಮ್ಮೆಲ್ಲರಿಗೂ ಕೂಡ ಕೋರಲಿಕ್ಕೆ ಬಯಸ್ತಾ ಇದ್ದೇನೆ. ಬಹಳ ಜನ ಬಂದು ನನಗೆ 2 ಮನವಿಗಳನ್ನು ಮಾಡಿದ್ರು. ಒಂದು, ಅಕಾಡೆಮಿಗೆ ಕೊಡ್ತಕ್ಕಂಥ ಹಣವನ್ನು ಹೆಚ್ಚು ಮಾಡಬೇಕು ಅಂತೇಳಿ. ನಮ್ಮ ಸರ್ಕಾರ ಕೊಡ್ತಿದ್ದಕ್ಕಿಂತ ಕಡಿಮೆ ಮಾಡಿಬಿಟ್ರು ಹಿಂದಿನ ಸರ್ಕಾರಗಳು. ಈಗ ಮತ್ತೆ ನಾನು ಹೆಚ್ಚು ಮಾಡ್ತಕ್ಕಂಥ ಪ್ರಯತ್ನವನ್ನ ಮಾಡಿದ್ದೇನೆ. ಮುಂದಿನ ವರ್ಷ ಇನ್ನೂ ಹೆಚ್ಚು ಮಾಡ್ತೇನೆ ಅಂತಕ್ಕಂಥ ಮಾತುಗಳನ್ನು. ಆಮೇಲೆ ಎಲ್ಲ ನಾಟಕಕಾರರಿಗೆ, ಕಲಾವಿದರಿಗೆ ಪ್ರತಿ ತಿಂಗಳು 2,000 ರೂಪಾಯಿ ಕೊಡ್ತಕ್ಕಂಥ ಮಾಸಾಸನ ಇದೆ. ಸುಮಾರು 12,527 ಜನರಿಗೆ 2,000 ತಿಂಗಳು ಕೊಡ್ತಾ ಇರ್ತಕ್ಕಂಥದನ್ನ 3,000ಕ್ಕೆ ಹೆಚ್ಚು ಮಾಡಲಿಕ್ಕೆ ಬಯಸ್ತಾ ಇದ್ದಾರೆ. 3,000. ನಾಗರಾಜ್ ಮೂರ್ತಿಯವರು ಸ್ವತಃ ಕಲಾವಿದರು. ಅದಕ್ಕೆ ಅವರಿಗೆ ನಾಟಕ ಅಕಾಡೆಮಿ ಅಧ್ಯಕ್ಷರನ್ನಾಗಿ ಮಾಡಿರ್ತಕ್ಕಂಥದ್ದು. ನನಗೆ ವೈಯಕ್ತಿಕವಾಗಿ ಒಳ್ಳೆಯ ಸ್ನೇಹಿತ. ಸೊ ಹಾಗಾಗಿ ಅವರಿಗೆ ಅವರು ಏನೇನು ಮನವಿ ಮಾಡ್ತಾರೆ, ಎಲ್ಲ ಮನವಿಗಳನ್ನು ಮಾಡೋಕ್ಕಾಗಲ್ಲ. ಎದ್ವೋ ಕೇಳ್ದನ್ನೆಲ್ಲ ಮಾಡ್ಕೊಡಕ್ಕಾಗಲ್ಲ. ರೀಸನಬಲ್ ಆಗಿರ್ತಕ್ಕಂಥ ಮನವಿಗಳನ್ನ ಪುರಸ್ಕಾರ ಮಾಡ್ತೇವೆ. ಮತ್ತೆ ಮುಂದಿನ ವರ್ಷದಿಂದ ಪ್ರತಿ ವರ್ಷವೂ ಕೂಡ ಈ ನಾಟಕ ಅಕಾಡೆಮಿಯ ಪ್ರಶಸ್ತಿಗಳನ್ನ ಕೊಡ್ತಕ್ಕಂಥದನ್ನ ಮಾಡ್ತೇವೆ. ಅವರು ಇನ್ನಷ್ಟು ಹೆಚ್ಚು ಉತ್ಸಾಹದಿಂದ ಕೆಲಸ ಮಾಡಲಿ ಅಂತೇಳಿ
ಎಂದು ಕಾರ್ಯಕ್ರಮ ವಂದನಾರ್ಪಣೆಯನ್ನ ಮಾಡ್ತಾ ಇದ್ದಾರೆ. ದಯಮಾಡಿ ವೇದಿಕೆಯಲ್ಲಿ ಸ್ವಲ್ಪ ಶಾಂತಿಯನ್ನು ಕಾಪಾಡಬೇಕು. ಈಗ ಕಾರ್ಯಕ್ರಮದ ಅಂತಿಮ ಘಟ್ಟದಲ್ಲಿ ನಾವಿದ್ದೀವಿ. ಬಯಲ ರೂಪ ಮಾಡಬಲ್ಲಾತನೇ ಶರಣನು, ರೂಪ ಬಯಲ ಮಾಡಾತನೇ ಲಿಂಗಾನುಭವಿ. ಬಯಲ ರೂಪ ಮಾಡಲರಿದ್ದರೆ ಎಂತು ಶರಣನೆಂಬೆ, ಆ ರೂಪ ಬಯಲ ಮಾಡಲರಿದ್ದರೆ ಎಂತು ಲಿಂಗಾನುಭವಿ ಎಂಬೆ. ನಮಗೆಲ್ಲ ತಿಳಿದಂತೆ ಬಸವಣ್ಣನನ್ನು ನಾಡಿನ ಸಾಂಸ್ಕೃತಿಕ ನಾಯಕನಾಗಿಸಿ ನಮ್ಮ ಘನ ಸರ್ಕಾರ ಘೋಷಿಸಿದೆ. ಆ ಬಸವತತ್ವದ ನಿಜವಾದ ಅನುಯಾಯಿಗಳು ನಮ್ಮ ಕಲಾವಿದರು. ಯಾಕೆಂದರೆ ಬಯಲನ್ನು ರೂಪವನ್ನು ಬಯಲು ಮಾಡುವ ಶಕ್ತಿ ನಮ್ಮ ರಂಗ ಕಲಾವಿದರಿಗಿದೆ. ಅಂತಹ ರಂಗ ಕಲಾವಿದರಿಗೆ ಇವತ್ತು ಪ್ರಶಸ್ತಿ ಪ್ರದಾನ ಮಾಡಲು ಮಾನ್ಯ ಮುಖ್ಯಮಂತ್ರಿಗಳು ಸಮರಸ ಮತ್ತು ಸಮಾನತೆಯ ನಿಜ ಶರಣರಾದ ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯರವರು ಬಂದಿರುವುದು ನಿಜಕ್ಕೂ ಹೆಮ್ಮೆಯ ಸಂಗತಿ. ಪುರಂದರದಾಸರು ಹೇಳುವಂತೆ ಇದು ಭಾಗ್ಯ, ಇದು ಭಾಗ್ಯ, ಇದು ಭಾಗ್ಯವಯ್ಯ. ಅವರಿಗೆ ನಿಮ್ಮೆಲ್ಲರ ಪರವಾಗಿ, ಅಕಾಡೆಮಿಯ ಪರವಾಗಿ ಮತ್ತು ಸರ್ವ ಸದಸ್ಯರ ಪರವಾಗಿ ನಾನು ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ. ಹಾಗೆ ಕಲಾವಿದರು, ಅದರಲ್ಲೂ ರಂಗ ಕಲಾವಿದರೆಂದರೆ ಹಾಡುಕಾರು ಅಂತ ನಾವು ಸುರಕ್ಷಿತವಾಗಿರುತ್ತೇವೆ. ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಸಚಿವರಾದಂತಹ ಶ್ರೀ ಶಿವರಾಜ ಸಂಗಡಿಗೆ ಅವರು ನಮ್ಮೆಲ್ಲರಿಗೆ ಇವತ್ತು ಒಂದು ಪ್ರಶಸ್ತಿಯನ್ನ ಪ್ರದಾನ ಮಾಡಿದ್ದಾರೆ ಮತ್ತು ಎಲ್ಲರಿಗೂ ಸಹಕಾರವನ್ನು ನೀಡಿದ್ದಾರೆ. ಅವರಿಗೆ ನಿಮ್ಮೆಲ್ಲರ ಪರವಾಗಿ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ. ಹಾಗೆ ಈ ಕಾರ್ಯಕ್ರಮದ ಸಂಸ್ಥೆಯ ಧನ ಸಹಾಯವನ್ನ ನಿಲ್ಲಿಸೋದಿಲ್ಲ. ಈಗಾಗಲೇ ಒಂದು ಕ್ವಾರ್ಟರ್ ಕೊಟ್ಟಿದ್ದೀವಿ, ಇನ್ನೊಂದು ಕ್ವಾರ್ಟರ್ ಈ ವರ್ಷನೂ ಕೊಡ್ತೀವಿ, ಕೊಡ್ತೀವಿ ಹಾಗೆ ಈ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಬಂದಿರುವಂತಹ ಶ್ರೀ ಚಂದ್ರದಾಸನ್, ಖ್ಯಾತ ರಂಗಭೂಮಿ ಕಲಾವಿದರು, ಕೇರಳದಿಂದ ಬಂದಿರುವರು. ಕೇರಳದಲ್ಲಿ ರಂಗಭೂಮಿಯನ್ನು ಕಟ್ಟುವವರು. I would like to thank Chandradasan sir for coming and gracing the occasion. ಹಾಗೆ ಸನ್ಮಾನ್ಯ ಮುಖ್ಯಮಂತ್ರಿಗಳು ಕಂಗ್ರ್ಯಾಚುಲೇಷನ್ ಸರ್. ನಿಮ್ಮವ್ರು ಯಾರಾದ್ರೆ ಕೈಗೆ ಹಾಂ ಬನ್ನಿ ಇಲ್ಲ ಬಂದೆ ಒಂದೇ ನಿಮಿಷ ಅವ್ರು ತಗೋತಾವ್ರು ಒಂದೇ ನಿಮಿಷ.